ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಜ್ಜಿ, ನಾನೊಬ್ಬ ದಡ್ಡ ಶತಮೂರ್ಖ. ಅಪ್ಪ ಬೈತಾರಲ್ಲ ಹಾಗೆ ನಾನೊಬ್ಬ ದೊಡ್ಡ ಇಡಿಯಟ್ ಅಜ್ಜಿ. ಇಡಿಯಟ್ ಮೊಮ್ಮಗನ ಕ್ಷಮಿಸಿ ಪ್ಲೀಸ್. ಕ್ಷಮಿಸಕ್ ನಾನು ಯಾರಪ್ಪ? ನೀವೇ ಮಾತಾಡ್ಕೋತೀರಾ, ನೀವೇ ಬಂದು ಮಾತಾಡ್ತೀರಾ. ಅಜ್ಜಿ ಪಾಪ ಅವರಷ್ಟು ಕೇಳ್ಕೊತಾ ಇದ್ದಾರೆ, ಒಂದ್ಸತಿ ಅವ್ರ ಮುಖ ನೋಡಿ. ನೀವು ಚಿಕ್ಕ ವಯಸ್ಸಿಂದ ಅವ್ರನ್ನ ಬೆಳೆಸಿದ್ದೀರಾ, ತಪ್ಪು ಮಾಡಿದಾಗ ತಿದ್ದಿದ್ದೀರಾ, ಎದೆ ಮೇಲೆ ಹಾಕೊಂಡು ಮಲಗಿಸಿದ್ದೀರಾ. ಅದನ್ನೆಲ್ಲ ಒಂದ್ಸತಿ ನೆನ್ಪು ಮಾಡ್ಕೊಳ್ಳಿ. ಈಗ ಇವ್ರು ತಪ್ಪು ಮಾಡಿದ್ದಾರೆ ಅಂತ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಅಜ್ಜಿ? ತಿದ್ದಿ ಬುದ್ಧಿ ಕಲಿಸಿ, ಕಲೀಲಿಲ್ಲ ಅಂದರೆ ಸರಿಯಾಗಿ ಇಟ್ಕೊಡಿ, ನಾನೇನು ಕೇಳಲ್ಲ. ಸುಮ್ಮನಿರಮ್ಮ ನೀನು. ನನ್ನ ಮೊಮ್ಮಕ್ಕಳಿಗೆ ನೋವಾದ್ರೆ ನನಗೆ ನೋವಾಗೋದಿಲ್ವಾ? ಅವರಪ್ಪನೇ ಒಂದು ಏಟು ಹಾಕಿಲ್ಲ, ಇನ್ನು ನಾನು ಹೊಡೆದು ಬಿಡ್ಲಾ? ಸುಮ್ಮನೆ ಹೋಗು. ಲಕ್ಷ್ಮಿ ನೋಡು, ಅಜ್ಜಿಗೆ ಮೊಮ್ಮಕ್ಕಳ ಮೇಲೆ ಹೆವಿ ಲವ್. ಹೌದು ಪಾಪ, ಇವ್ರು ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಬೇಜಾರಾಗಿದೆ. ಪ್ರಮೋದ್ ಮಾತಾಡಿ. ಅಜ್ಜಿ ತಿಳಿದೇ ತಪ್ಪಾಗೋಯ್ತು ಅಜ್ಜಿ. ಕೋಪತ್ಕೆಗೆ ಬುದ್ಧಿ ಕೊಡೋದು ಅಂತಾರಲ್ಲ, ಹಾಗೆ ಮಾಡ್ಕೊಬಿಟ್ಟೆ. ಪ್ಲೀಸ್ ಅಜ್ಜಿ, ನೀವು ತಿಂಡಿ ಮಾಡದೇ ಇದ್ರೆ ನಾನೊಬ್ನಿಗೆ ಅಲ್ಲ, ಇಡೀ ಮನೆಗೆ ನೋವಾಗತ್ತೆ. ನಾನು ತಿತ್ಕೋತೀನಿ ಅಜ್ಜಿ, ಪ್ರೇಮ್ನ ಒಪ್ಪಿಸ್ತೀನಿ. ಅವನು ಒಪ್ಪಿದ್ರೆ ನಾವೆಲ್ಲರೂ ಮೊದಲಿನಾಗೆ ಖುಷಿಯಾಗಿರ್ತೀವಿ. ಓಕೆನಾ? ನಿಜ ಹೇಳ್ತಿದೀಯೇನೋ? ನಿಜವಾಗ್ಲೂ 100% ನಂಬಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ನನ್ನ ಮಗನಿಗೆ ಮಕ್ಕಳ ಮೇಲೆ ತುಂಬ ಅಭಿಮಾನ, ಆದರೆ ಹೇಳ್ಕೊಳ್ಳಲ್ಲ ಅಷ್ಟೇ. ನೀವು ಹೀಗೆ ಮಾಡಿದ್ದು ಅವನಿಗೆ ಗೊತ್ತಾದರೆ ತುಂಬ ನೊಂದ್ಕೋತಾನೋ. ಅಜ್ಜಿ ಈಗ ಅವ್ರು ಹೇಳಿದಾರಲ್ಲ, ಮಿಕ್ಕಿದೆಲ್ಲ ಅವ್ರಿಗೆ ಬಿಡಿ. ನೀವು ಕೋಪ ಬಿಟ್ಟು ತಿಂಡಿ ಮಾಡಿ. ಲಕ್ಷ್ಮಿ ಕೊಡು. ಅಜ್ಜಿ ನೀವೀಗ ತಿಂಡಿ ತಿನ್ನಿ. ನಾವು ತಪ್ಪು ಮಾಡಿದಾಗ ಕಪಾಳಕ್ಕೆ ಬರ್ಸಿ ಬುದ್ಧಿ ಹೇಳಕ್ಕೆ ನಿಮ್ಗೆ ಎನರ್ಜಿ ಬೇಡವಾ? ನೀವಿಬ್ರು ಮಾತಾಡ್ತೀರಿ, ನಾನು ಆಮೇಲೆ ಬರ್ತೀನಿ. ಬನ್ನಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಅದು ನಾನು ರೂಪ ಮಾತಾಡಿದ್ದನ್ನ ನಾನು ಕೇಳಿಸ್ಕೋಬೇಕು ಅಂತ ಬರಲಿಲ್ಲ. ಅಂದರೆ ನೀವು ಮೆಡಿಟೇಷನಿಂದ ಇರಿಟೇಟ್ ಆಗಿ ಎದ್ದು ಬಂದ್ಬಿಟ್ರಲ್ಲ, ಯಾಕೆ ಅಂತ ಕೇಳೋಣ ಅಂತ ಬಂದೆ ಅಷ್ಟೇ. ಹಾಗಾದರೆ ನೀವೆಲ್ಲ ಕೇಳಿಸ್ಕೊಂಡ್ರಾ? ಬಟ್ ನಿಮ್ಗೊಂದು ವಿಷಯ ಗೊತ್ತಾ?
ಮುಂಚೆ ಆದರೆ ನೀವೇನು ಹೇಳಿದ್ರು ಬರೀ ಕೇಳಿಸ್ಕೊತಾ ಇರಲಿಲ್ಲ. ಕೇಳಿಸ್ಕೊಂಡ ತಕ್ಷಣ ಇಮಿಡಿಯೇಟಾಗಿ ಆ ಕೆಲಸ ಮಾಡ್ಬಿಡ್ತಿದ್ದೆ. ಆ್ಯಂಡ್ ನಮ್ಮಿಬ್ಬರ ಮಧ್ಯೆ ಯಾವುದು ಸೀಕ್ರೆಟ್ಸೇ ಇರ್ತಿರಲಿಲ್ಲ. ಯಾಕೆ ಗೊತ್ತಾ, ನನ್ನ ಮನಸ್ಸಲ್ಲಿ ಏನೇ ಫೀಲಿಂಗ್ಸ್ ಬಂದರೂ ಅದು ನಿನ್ನ ಸಾರಿ ಅದು ನಿಮಗೆ ಗೊತ್ತಾಗ್ಬಿಡ್ತಿತ್ತು. ಆದರೆ ಈಗ ಹೇಳ್ಕೋಬೇಕಾಗಿರೋದು ತುಂಬ ಇದೆ. ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ಈ ಮನೆಗೆ ಬಂದಾಗ ನಾನು ನೋಡಿ ಇರಿಟೇಟ್ ಆದ್ರಿ. ಬಟ್ ಈಗ ಸ್ವಲ್ಪ ಆರಾಮಾಗಿದ್ದೀರಾ. ಆ ಇರಿಟೇಷನ್ ಇಲ್ಲ, ನನ್ನ ಮಾತು ಕೇಳಿಸ್ಕೊತೀರಾ. ಆ್ಯಂಡ್ ನನ್ನ ಜೊತೆ ಈಸಿಯಾಗಿ ಮಾತಾಡ್ತಾ ಇದ್ದೀರಾ. ಈ ಖುಷಿನ ಹೇಳ್ಕೊಳ್ಳೋ ಟೈಮಲ್ಲಿ ನೀನು ಸಾರಿ ಅಗೇನ್, ನೀವು ರೂಪನ ಹತ್ರ ನನ್ನ ಬಗ್ಗೆ ಮಾತಾಡೋದನ್ನು ಕೇಳಿಸ್ಕೊಂಡು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಆ್ಯಕ್ಚುಲಿ ನಾನು ಒಂದು ನಿಮಿಷ, ನೀವು ನನ್ನನ್ನು ನೀವು ತಾವು ಅಂತ ಕರೆಯೋಕೆ ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ದೀರಾ? ಮನಸ್ಸಿಗೆ ತುಂಬ ಹತ್ತಿರ ಆದವ್ರನ್ನ ಹೋಗಿ ಬನ್ನಿ ಅಂತ ಕರೆದ್ರೆ ದೂರದವರು ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಆದರೆ ಏನು ಮಾಡಲಿ, ನಿಮ್ಮನ್ನು ಒಂದು ನಿಮಿಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ಇನ್ನು ಮುಂದೆ ನೀವು ಯಾವುದೇ ಮುಜುಗರ ಇಲ್ಲದೆ ನನ್ನನ್ನು ನೀನು ತಾನು ಅಂತ ಕರಿಬೋದು. ನೀವು ನನ್ನ ಹತ್ರ ಬಹುವಚನದಲ್ಲಿ ಮಾತಾಡುವಾಗ ತುಂಬ ಕಷ್ಟಪಡ್ತಿದ್ರಿ. ಅದಕ್ಕೆ ಇನ್ನು ಮುಂದೆ ನಿಮ್ಗೆ ಆ ಕಷ್ಟ ಇರೋದು ಬೇಡ. ಇದನ್ನು ನೀವು ಹೇಳ್ತಾ ಇದ್ದೀರಾ? ಥ್ಯಾಂಕ್ ಯು ವೆರಿ ಮಚ್. ಇಷ್ಟೇ ಆಗಿದೆ ಅಂತ ಇನ್ನೇನು ಕೂಡ ನನ್ನ ಅಭಿ ಅಂತ ಕರೀತ್ಯಾ, ನನ್ನ ನೀನು ತಾನು ಅಂತ ಕರೀತ್ಯಾ. ನಾವಿಬ್ರು ಆದಷ್ಟು ಬೇಗ ಹತ್ತಿರ ಆಗ್ತೀವಿ, ಹಾಗೆ ಆಗ್ತೀವಿ. ಅಕ್ಕ, ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನ್ಸತ್ತೆ. ಏಸನ್ನು ನನಗೆ ಏನೂ ಮಾಡಲಿಲ್ಲ, ಸುಮ್ಮನೆ ಬಿಟ್ಬಿಟ್ರು. ಫಸ್ಟ್ ಟೈಮು ಯಾರನ್ನೋ ಒಬ್ಬರನ್ನ ಈ ಥರ ಬಿಟ್ಟಿದ್ದು ಅನ್ಸತ್ತೆ. ಅಂತೂ ನರ್ಕದ ಬಾಗ್ಲು ತಟ್ಬಿಟ್ಟು ವಾಪಸ್ ಬಂದಿದ್ಯಾ ಅನ್ನು. ವೆರಿ ಗುಡ್. ಏನು ಗುಡ್ಡೋ ಏನೋ, ಆ ಲಕ್ಷ್ಮಿ ಪ್ರಮೋದ್ ಇಬ್ರು ನನ್ನ ಹತ್ರ ಜಗಳಕ್ಕೆ ಬರ್ತಾರೆ. ಆ ರೂಪದಿಂದ ನನ್ನ ಇಮೇಜೇ ಡ್ಯಾಮೇಜ್ ಆಗೋಯ್ತು. ಹಾಳಾದವಳು ಅವತ್ತಲ್ಲಿ ಬರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆ ಲೀಲಾನ ಮನೆ ಬಿಟ್ಟು ಆಚೆ ಓಡಿಸ್ಬಿಡ್ಬೋದಾಗಿತ್ತು. ಛೇ, ಇವಾಗ ಏಜೆ ದೃಷ್ಟಿನಲ್ಲಿ ಆ ಲೀಲಾ ಮೇಲ್ ಹೋದ್ಲು, ನಾನು ಕೆಳಗಡೆ ಬಿದ್ದೋಗ್ಬಿಟ್ಟೆ. ಇವಾಗ ಆ ಲೀಲನ್ ಹೊರಗೆ ಹಾಕೋಕ್ಕಾಗತ್ತಾ? ಆಗತ್ತೆ, ಖಂಡಿತ ಆಗತ್ತೆ. ಅಕ್ಕ, ಏನು ಹೇಳ್ತಿದ್ದೀರಾ ನೀವು? ಎಲ್ಲ ಆದ್ರೂ ಆ ಲೀಲನ್ ಹೊರಗೆ ಹಾಕಕ್ಕೆ ಪ್ಲಾನ್ ಇದೆಯಾ ನಿಮ್ಮ ಹತ್ರ? ಗುರಿ ಮುಟ್ಟೋದಕ್ಕೆ ಬರೀ ಆಸೆ ಒಂದಿದ್ರೆ ಸಾಲದು. ಪ್ಲ್ಯಾನು, ಪ್ರಿಪ್ರೇಷನ್ನು ಜೊತೆಗೆ ಅವಕಾಶನೂ ಇರಬೇಕು. ಇವಾಗ ಯಾವ ಅವಕಾಶ ಇದೆ ಅಕ್ಕ? ಆ ಲೀಲಾ ಮೇಲೆ ಮಾಡಿದ ಪ್ಲಾನ್ ಎಲ್ಲ ಮಿಸ್ ಆಗೋಯ್ತು. ಅದರಿಂದ ಪ್ರೇಮು ಪ್ರಮೋದು ಜಗಳ ಆಡಿದ್ದು ಆಯ್ತು. ಇನ್ಯಾವ ಅವಕಾಶ ಇದೆ ಅಕ್ಕ? ಈಗಷ್ಟೇ ಹೇಳಿದ್ಯಲ್ಲ, ಪ್ರೇಮ್ ಪ್ರಮೋದ್ ಜಗಳ ಅಂತ. ಅದು ನಮಗೆ ಸಿಕ್ಕಿರೋ ದೊಡ್ಡ ಅವಕಾಶ. ಅಲ್ಲ ಅಕ್ಕ, ಇವರಿಬ್ರು ಜಗಳ ಆಡಿದ್ರೆ ಲೀಲಾ ಹೇಗೆ ಹೊರಗೆ ಹೋಗ್ತಾಳೆ? ಅಲ್ಲೇ ಇರೋದು ವಿಷಯ. ಮನೆ ಮಕ್ಕಳು ಜಗಳ ಆಡ್ಕೊಂಡಿದ್ದಾರೆ. ರಾಮ ಲಕ್ಷ್ಮಣ ತರ ಇದ್ದ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ತಂದು ಹಾಕಿ ಮನೆ ಒಡಿತಿದ್ದಾಳೆ ಲೀಲಾ ಅಂತ ಕತೆ ಕಟ್ಟಿ ಏಜೆಗೆ ಹೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ಅಕ್ಕ, ಎಂಥ ಐಡಿಯಾ ಅಕ್ಕ.
ಮಾಡಿದ್ರಿ ಅಕ್ಕ? ಅವತ್ತು ನನಗೆ ಅವಮಾನ ಆಗ್ತಿದ್ದಾಗ ಆ ಲೀಲನ್ ನೋಡಿದ್ರೆ ತೆಗೆದ್ ನಾಲ್ಕು ಕಪಾಳಕ್ಕೆ ಹಾಕ್ಬಿಡೋಣ ಅನ್ನಿಸ್ತಾ ಇತ್ತು. ಆದ್ರೆ ಇಂಥ ಟೈಮ್ನಲ್ಲಿ ನೀವು ಎಂತ ಐಡಿಯಾ ಕೊಟ್ಟಿದ್ದೀರಾ ಅಕ್ಕ? ಇದು ನಮ್ಮನೆ. ಇಲ್ಲಿ ಅಣ್ಣ ತಮ್ಮಂದ್ರ ಜಗಳ ಆಡೋದು ನನಗೂ ಇಷ್ಟ ಇಲ್ಲ. ಆದ್ರೆ ಆ ಲೀಲನ್ನ ಈ ಮನೆಯಿಂದ ಹೊರಗೆ ಹಾಕಬೇಕು ಅಂದ್ರೆ ಪ್ರೇಮ್ ಪ್ರಮೋದ್ ಸ್ವಲ್ಪ ದಿನ ಜಗಳ ಆಡ್ಕೊಂಡಿರ್ಬೇಕು. ಆಗ್ಲೇ ಅವಳಿಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ಸಕ್ ಸಾಧ್ಯ. ಒಂದ್ಸರ್ತಿ ಅವಳಿ ಮನೆಯಿಂದ ಹೋದ್ಮೇಲೆ ಅಣ್ಣ ತಮ್ಮಂದರ್ನ ಸುಲಭವಾಗಿ ಒಂದ್ ಮಾಡ್ಬೋದು. ಆದ್ರೆ ಅದಕ್ಕೂ ಮುಂಚೆ ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕು. ಸದ್ಯದ ಮಟ್ಟಿಗೆ ಪ್ರೇಮ್ ಪ್ರಮೋದ್ ಒಂದಾಗದೆ ಇರೋ ಹಾಗೆ ನೀನ್ ನೋಡ್ಕೋಬೇಕು. ಅದು ನಿನ್ ಜವಾಬ್ದಾರಿ. ಅಣ್ಣ ತಮ್ಮಂದ್ರು ಯಾವ ಟೈಮಲ್ಲಿ ಬೇಕಾದ್ರೂ ಒಂದಾಗ್ಬಿಡ್ಬೋದು. ಆದ್ರೆ ನೀವ್ ಹೇಳಿದಿರಲ್ಲ, ಪ್ರೇಮ್ನ ನನ್ನ ದಾರಿಗೆ ನಾನ್ ತಗೊಂಡ್ಬರ್ತೀನಿ. ಈಗ ಲೀಲಾ ಪ್ರಮೋದನ್ನ ಕರ್ಕೊಂಡು ಅಜ್ಜಿನ ಸಮಾಧಾನ ಮಾಡೋದಕ್ಕೆ ಹೋಗಿರ್ತಾಳೆ. ಪ್ರಮೋದ್ಗೂ ಅಣ್ಣ ತಮ್ಮಂದ್ರು ಒಟ್ಟಿಗೆ ಇರಬೇಕು ಅಂತ ಒಪ್ಸಿರ್ತಾಳೆ. ಆದ್ರೆ ಪ್ರಮೋದು ನನ್ನ ಗಂಡನ ಹತ್ರ ಬಂದು ಮಾತಾಡೋದಕ್ಕೆ ನಾನ್ ಬಿಡೋದಿಲ್ಲ. ಪ್ರೇಮನ್ನ ನಾನ್ ಹೇಳ್ದಾಗ ಕೇಳೋ ಹಾಗೆ ಮಾಡ್ತೀನಿ. ನೋಡ್ತಾ ಇರಿ. ಗುಡ್. ಆಮೇಲೆ ಆ ಲೀಲಾಗೆ ಈ ಮನೆಯಿಂದ ಗ್ರ್ಯಾಂಡ್ ಸೆಂಡ್ ಆಫ್ ಕೊಡೋಣ. ಥ್ಯಾಂಕ್ ಯು ಪ್ರಮೋದ್. ನನ್ನ ಮಾತಿಗೆ ಬೆಲೆ ಕೊಟ್ಟು ಅಜ್ಜಿಗೆ ತಿಂಡಿ ತಿನ್ನಿಸಿ ಈಗ ಪ್ರೇಮ್ ಹತ್ರ ಮಾತಾಡೋಕೆ ಹೋಗ್ತಾ ಇದ್ದೀರಾ. ನಂಗೆ ತುಂಬ ಖುಷಿ ಆಗ್ತಿದೆ. ನನ್ನ ತಮ್ಮನ ಮೇಲೆ ನನಗೆ ಯಾವ ಈಗೋನೂ ಇಲ್ಲ. ನಾನು ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಟ್ಟಿಗೆ ಅಜ್ಜಿ ತೊಡೆ ಮೇಲೆ ಮುಲುಗ್ತಿದ್ದವರು. ಈಗ ಹೀಗೆಲ್ಲ ಆಡ್ತಿದ್ದಾನಷ್ಟೇ. ಬಟ್ ನನಗೂ ಪ್ರೇಮ್ ಮೇಲೆ ಪ್ರೀತಿ ಇದೆ. ಆದರೆ ಲೈಫಲ್ಲಿ ನನಗೆ ಆದಂಥ ಒಂದು ಆದರ್ಶ ಇದೆ. ಅದು ಒಂದ್ಸಲ ಬಿಟ್ಕೊಡ್ಬಹುದು. ಅದು ಮಾನ ಆದರೂ ಸರಿ, ಸ್ವಾಭಿಮಾನ ಆದರೂ ಸರಿ. ಸ್ವಾಭಿಮಾನ ಬಿಟ್ಕೊಡಿ ಅಂತ ಯಾರು ಹೇಳ್ತಿಲ್ಲ. ನೀವಿಬ್ರು ಒಂದಾದ್ರೆ ಮನೆ ಚೆನ್ನಾಗಿರುತ್ತೆ, ಅಷ್ಟೇ ನನ್ನ ಉದ್ದೇಶ. ಅದಕ್ಕೋಸ್ಕರನೇ ಇದನ್ನ ಕೊನೆ ಅವಕಾಶ ಅಂತ ನೋಡ್ತಾ ಇದ್ದೀನಿ. ಪ್ರೇಮ್ ಈಗಲಾದ್ರೂ ಮರೆತು ಎಲ್ಲ ಒಂದಾದ್ರೆ ನಾವೆಲ್ಲ ಖುಷಿ ಖುಷಿಯಿಂದ ಇರ್ಬೋದು. ನಂಗೆ ತುಂಬಾ ಖುಷಿ ಆಯ್ತು. ತಗೋ, ನಿನ್ನ ಬರ್ತ್ಡೇಗೆ, ಆನಿವರ್ಸರಿಗೆ, ನ್ಯೂ ಇಯರ್ಗೆ ಕೊಟ್ಟಿದ್ದ ಗಿಫ್ಟ್ಗಳೆಲ್ಲ ಇದರಲ್ಲಿದೆ. ನಿನ್ನ ದರಿದ್ರ ಋಣ ನನಗೆ ಬೇಕಾಗಿಲ್ಲ. ಪ್ರೇಮ್, ಏನಾಯ್ತು? ಯಾಕಿಷ್ಟು ರೂಢಾಗಿ ಬಿಹೇವ್ ಮಾಡ್ತಾ ಇದ್ದೀರಾ? ಪ್ರೇಮ್, ಏನು ಅಣ್ಣ ತಮ್ಮನ ಮಧ್ಯೆ ಋಣ ಅನ್ಕೊಂಡು ಇದೆಲ್ಲ ಬಿಟ್ಬಿಡು. ನೋಡು, ನನಗೆ ನಿನ್ನ ಹತ್ರ ಮಾತಾಡೋದಕ್ಕೂ ಇಷ್ಟ ಇಲ್ಲ. ನಿನಗೆ ಸಂಬಂಧಪಟ್ಟಿರೋ ಗಿಫ್ಟ್ಗಳೆಲ್ಲ ಇದರಲ್ಲಿದೆ. ಇದನ್ನ ಇಟ್ಕೋತೀಯೋ ಬಿಸಾಕ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನೋಡಿದ್ರ, ನೀವು ಹೇಳಿದ್ರಿಂತ ನಾನು ನನ್ನ ಸ್ವಾಭಿಮಾನ ಬಿಟ್ಟು ಬಂದೆ. ಆದ್ರೆ ಇವನು ಮಾತಾಡ್ತಿರೋ ಮಾತು ಅದು ಇದೆ ಲಾಸ್ಟ್. ಇನ್ನು ನನ್ನ ಲೈಫಲ್ಲೇ ಇವನ ಜೊತೆ ಮಾತಾಡಲ್ಲ. ಪ್ಲೀಸ್, ನನಗೆ ಯಾರು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಬೇಡಿ. ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ಬರೋದಿಲ್ಲ. ಪ್ರೇಮ್, ಪ್ರಮೋದ್, ಪ್ಲೀಸ್ ನನ್ನ ಮಾತು ಕೇಳಿ. ನಾನು ಯಾರ ಮಾತನ್ನು ಕೇಳಲ್ಲ. ಒಂದ್ ನಿಮಿಷ. ಏಜೆ ನಿಮ್ಮಿಬ್ರು ಕರೀತಾ ಇದ್ದಾರೆ. ಏನು ಏಜೆ ಕರೀತಿದ್ದಾರಾ? ಅವ್ರಿಗೇನಾದ್ರೂ ಇವರಿಬ್ರು ಜಗಳದ ಬಗ್ಗೆ ಗೊತ್ತಾಯ್ತಾ? ಗೊತ್ತಾಗ್ಲಿ. ಅಪ್ಪನ ಹತ್ರ ಉತ್ತರ ಕೊಡ್ಬೇಕು ಅಂತ ನನಗೂ ಗೊತ್ತಿದೆ. ಅಪ್ಪ ಕೇಳಿದ್ರೆ ನನ್ನ ಹತ್ರನೂ ಉತ್ತರ ಇದೆ. ಅತ್ತೆ, ಈಗ ಏನ್ ಮಾಡೋದು? ನನಗೂ ಗೊತ್ತಾಗ್ತಿಲ್ಲ ಲಕ್ಷ್ಮಿ. ಏಜೆ ಏನ್ ಮಾಡ್ತಾರೋ ಏನೋ.
ಅಪ್ಪ ಕರೆದ್ರಂತೆ? ಅಪ್ಪ ಏನು ಹೇಳಿ ಅಪ್ಪ? ನಾನಿವತ್ತು ಆಫೀಸ್ಗೆ ಹೋಗ್ತಾ ಇಲ್ಲ, ಅದನ್ನು ಹೇಳೋಣ ಅಂತ ಕತೆ. ಯಾಕಪ್ಪ, ಹುಷಾರಿಲ್ವಾ? ಅರಿ ಓಕೆ, ಡಾಕ್ಟರ್ನ ಕರ್ಸ್ಲಾ? ರಿಲ್ಯಾಕ್ಸ್. ಆಫೀಸ್ಗೆ ಹೋಗದೆ ಇರೋದಕ್ಕೆ ಹುಷಾರಿಲ್ಲದೆ ಇರೋದು ಒಂದೇ ಕಾರಣ ಆಗಲ್ಲ. ಇವತ್ತು ಆ್ಯಕ್ಚುಲಿ ನಾನು ತುಂಬ ಖುಷಿಯಾಗಿದ್ದೀನಿ, ಅದಕ್ಕೆ ಆಫೀಸ್ಗೆ ಹೋಗ್ತಾ ಇಲ್ಲ. ಬಿಕಾಸ್ ನಾನು ಈ ಮೂಮೆಂಟ್ನ ಎಂಜಾಯ್ ಮಾಡಬೇಕು. ಈ ಖುಷಿ ಮುಂದೆ ಆಫೀಸು, ಕೆಲಸ, ಪ್ರಾಫಿಟ್ ಇದೆಲ್ಲ ತುಂಬ ಚಿಕ್ಕದು ಅನ್ನಿಸ್ತದೆ. ಯುನೋ, ಐ ರಿಯಲಿ ವಾಂಟ್ ಟು ಲಿವ್ ದಿಸ್ ಮೂಮೆಂಟ್. ಅದಕ್ಕೇನೆ ಇವತ್ತು ಆಫೀಸಿಗೆ ನೀವು ಹೋಗಿ ನನ್ನ ಕೆಲಸನೆಲ್ಲ ಮುಗಿಸ್ಲಿ ಅಂತ ಹೇಳೋಣ ಅಂತ ಕತೆ. ಅಪ್ಪ, ನೀವು ಖುಷಿಯಾಗಿರೋದನ್ನು ನೋಡೋದೇ ಒಂದು ಸಂಭ್ರಮ. ನೀವು ಇದೇ ಥರ ಖುಷಿಯಾಗಿರಿ. ಅದೇನೇ ಕೆಲಸ ಇದ್ರೆ ಹೇಳಿ, ನಾನು ಮಾಡ್ತೀನಿ. ನಾನು ಅಲ್ಲ, ನಾವು. ವಿಶ್ವರೂಪ್ ಹತ್ರ ಕಂಪ್ಲೀಟ್ ಸ್ಕೆಡ್ಯೂಲ್ ಇದೆ, ಅದನ್ನು ಕಲೆಕ್ಟ್ ಮಾಡಿಕೊಂಡು ಇಬ್ಬರು ಕೆಲಸನ ಶೇರ್ ಮಾಡಿಕೊಂಡು ಮಾಡಬೇಕು. ಸರಿಯಪ್ಪ, ಹಾಗೆ ಆಗಲಿ. ಆ್ಯಂಡ್ ನೀವು ಇದೇ ಥರ ಖುಷಿಯಾಗಿರಿ. ನೀವು ಖುಷಿಯಾಗಿರೋದನ್ನು ನೋಡ್ತಿದ್ರೆ ನಮಗೂ ಖುಷಿ ಆಗುತ್ತೆ. ಸರಿ, ಟೈಮ್ ಆಯಿತು, ನೀವು ಹೊರಡಿ. ಸರಿಪ್ಪ. ಒಂದು ನಿಮಿಷ, ನೀವಿಬ್ಬರು ಆರಾಮಾಗಿದ್ದೀರಲ್ಲ? ಇಸ್ ಎವ್ರಿಥಿಂಗ್ ಓಕೆ? ಹಾಂಪ್ಪ, ಎಲ್ಲ ಓಕೆ ಇದೆ. ಯಾಕಪ್ಪ? ಸುಮ್ಮನೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಪ್ರಾಬ್ಲಮ್ ಇಲ್ಲ ಅಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹೊಟ್ಟು ಬನ್ನಿ. ಸರಿಪ್ಪ. ತಾವೇ ಬೆಳೆಸಿರೋ ಮಕ್ಕಳು ಈ ಥರ ಆಡ್ತಿದ್ದಾರೆ ಅಂತ ಏಜೆ ಗೊತ್ತಾದರೆ ಅವರೆಷ್ಟು ನೊಂದ್ಕೋತಾರೆ. ಎಷ್ಟು ಚೆನ್ನಾಗಿದ್ದವರು ಯಾಕೆ ಈ ಥರ ಆಡ್ತಿದ್ದಾರೆ? ನೀನು ಇಲ್ಲಿದ್ಯಾ? ಅಕ್ಕ ಬನ್ನಿ ಕೂತ್ಕೊಳ್ಳಿ. ಹೇಗಿತ್ತು ನಿಮ್ಮ ಮೆಡಿಟೇಷನ್ ಕ್ಲಾಸು? ತುಂಬ ಚೆನ್ನಾಗಿತ್ತು. ಸ್ವಲ್ಪ ಎಡವಟ್ಟಾಯಿತು, ಬಟ್ ದಟ್ಸ್ ಓಕೆ. ನಾಳೆನೂ ಬರ್ತಾರೆ. ಇನ್ಮೇಲೆ ನಾನು ಡೈಲಿ ಮೆಡಿಟೇಟ್ ಮಾಡ್ತೀನಿ, ಗೊತ್ತಾ? ವಾವ್ ಅಕ್ಕ, ಸೂಪರ್. ಇವತ್ತು ನನಗೊಂದು ಹೊಸ ವಿಷಯ ಗೊತ್ತಾಯ್ತು. ಏನದು? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ. ನನಗೆ ನಿಮ್ಮ ಮೇಲೆ ಪ್ರೀತಿ ಕಮ್ಮಿ ಆಗಿದ್ಯಾ? ಚಾನ್ಸೇ ಇಲ್ಲ. ಯಾರು ಹೇಳಿದ್ದು? ಕರ್ಸಿ ತಲೆಗೆ ಕೊಡ್ತೀನಿ. ನಾವಿಬ್ರು ಅಕ್ಕ ತಂಗಿರ್ತಾರ. ಅಕ್ಕ ತಂಗಿರ್ಕಿಂತ ಒಂದು ಕೈ ಮೇಲೆ. ಮತ್ತೆ ಯಾಕೆ ನನ್ನ ಜೊತೆ ಇರಲಿಲ್ಲ ನೀನು? ನನ್ಗೆ ಯಾಕೋ ನೀನು ಬಿಟ್ಟಿರೋಕೆ ಆಗ್ತಿಲ್ಲ ಲೀಲಾ. ನೀನೊಂದು 5 ನಿಮಿಷ ಕಾಣಲಿಲ್ಲ ಅಂದರೂ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಗೊತ್ತಾ? ಹೌದು ಅಕ್ಕ, ನನಗೂ ಅಷ್ಟೇ. ನಾನು ಯಾವಾಗಲೂ ನಿಮ್ಮ ಹತ್ರ ಹೇಳ್ತಿದ್ದೆ, ನೆನಪಿದ್ಯಾ? ನನಗೂ ಒಬ್ಳು ಅಕ್ಕ ಇರಬೇಕು ಅಂತ. ನೀವು ಸಿಕ್ಕ ಮೇಲೆ ಆ ಆಸೆ ನಂಗೆ ಈಡೇರ್ತು. ವಿಶ್ವರೂಪ್, ಅಪ್ಪ ಇವತ್ತು ಅವ್ರು ಶೆಡ್ಯೂಲ್ ಏನಿದೆ ಅಂತ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿದ್ರು. ವಿಶ್ವರೂಪ್, ಮೊದಲು ಇವ್ರು ಕೇಳೋದೆಲ್ಲ ಮುಗಿಸ್ಕೊಳ್ಳಿ, ಆಮೇಲೆ ನನ್ನ ಕರೀರಿ. ಒಂದು ನಿಮಿಷ ಸರಿ ಸರ್, ಇಬ್ಬರು ಡೌಟ್ನ ಒಟ್ಟಿಗೆ ಕ್ಲಿಯರ್ ಮಾಡ್ತೀನಿ. ಬೇಕಾಗಿಲ್ಲ ವಿಶ್ವರೂಪ್. ಉರಿತಿರೋ ಬೆಂಕಿ ಪಕ್ಕದಲ್ಲಿ ನಿಂತ್ಕೋಬಹುದು, ಆದರೆ ವಿಷಕಕ್ಕೂ ಹಾವಿನ ಪಕ್ಕ ನಿಲ್ಲಕ್ಕಾಗಲ್ಲ. ವಿಶ್ವರೂಪ್, ಯಾರಿಗೂ ಕಾಣ್ದಿರೋ ಹಾಗೆ ಮರದ ಮೇಲೆ ಔತ್ಕೊಂಡು ಅವಕಾಶ ನೋಡಿದ ತಕ್ಷಣ ಬಂದು ಬಾಯಿ ಹಾಕೋ ಗುಳ್ಳೆನರಿಗಳ ಪಕ್ಕದಲ್ಲ, ಅವ್ರು ಇರೋ ಜಾಗದಲ್ಲಿ ಯಾವ ದಿಕ್ಕಲ್ಲೂ ನಿಲ್ಲಕ್ಕೆ ಹೋಗ್ಬಾರ್ದು. ಅಲ್ಲ, ಇವಾಗ ಏನಾಯ್ತು ಅಂತ ನೀವಿಬ್ರು ಈ ಥರ ಆಡ್ತಿದ್ದೀರಾ? ನಿಮ್ಗೆ ಇವಾಗ ಏನು ಬಾಸ್ ಶೆಡ್ಯೂಲ್ ತಾನೆ, ನಾನು ಕೊಡ್ತೀನಿ. ಕಾಮನ್ ಸೆನ್ಸ್ ಇಲ್ದಿರೋರ ಜೊತೆ ಎಲ್ಲ ಕೆಲಸ ಹಂಚ್ಕೊಂಡು ಮಾಡ್ಬೇಕಂತೆ ನನ್ನ ಕರ್ಮ. ಮನುಷ್ಯತ್ವ ಇಲ್ದಿರೋರ ಜೊತೆ ನಾನು ಕೆಲಸ ಮಾಡ್ಬೇಕಂತೆ. ಛೇ, ಇದನ್ನೇ ದರಿದ್ರ ಅನ್ನೋದು. ಏನೋ ಅಪ್ಪ ಹೇಳಿದಾರೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಮಾಡ್ತಿದ್ದೀನಿ ವಿಶ್ವರೂಪ್. ವಿಶ್ವರೂಪ್, ನಾನೇನು ಕಾಲು ಹಿಡ್ಕೊಂಡು ಕೆಲಸ ಕೊಡಿ ಅಂತ ಕೇಳಿಲ್ಲ. ಅಪ್ಪ ನನಗೂ ಹೇಳಿದ್ದಾರೆ. ಏನೋ ಇಡೀ ಸಿಟಿಲಿ ಒಬ್ಬನೇ ಟ್ಯಾಲೆಂಟೆಡ್ ಪರ್ಸನ್ನು ಬಿಲ್ಡಪ್ಗಳು ಕೊಡ್ತಾನೆ. ಸೆನ್ಸ್ ಏನಾ ನನ್ನ ಬಗ್ಗೆ ಮಾತಾಡೋದು ನೀನು? ನೀನೇನೋ ನನ್ನ ಬಗ್ಗೆ ಮಾತಾಡೋದು? ನಾನು ಆಗ್ಲಿನ ನೋಡ್ತಾನೆ ಇದ್ದೀನಿ. ಇಂಡೈರೆಕ್ಟ್ ಕೌಂಟರ್ಗಳು ಕೊಡ್ತಿದ್ಯಲ್ಲ. ಬೇಡ, ಹೇಳ್ತಾ ಇದೀನಿ ಕೇಳು. ಏನೋ ಮಾಡ್ತೀಯಾ? ಬೇಡ ಪ್ರೇಮ್. ಅಲ್ಲ ನಿಲ್ಸಿ, ಸಾಕು ಸಾಕು. ಒಂದು ನಿಮಿಷ ನನ್ನ ಮಾತು ಕೇಳಿ. ರೀ 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 ಸುಮ್ಮನೆ ರೀ, ಯಾಕ್ರಿ? ಅಯ್ಯೋ 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 ಅಯ್ಯೋ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಗಂಡನ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೆ. ಏಯ್, ನೀನ್ ಹೆಂಡ್ತಿನ ಬಾಯಿ ಮುಚ್ಚೋ. ಮೊದಲು ನೀನ್ ಬಾಯಿ ಮುಚ್ಚೋ.
ಲೀಲಾ ಏನಾಯ್ತು? ನನಗ ಏನಾಗಿಲ್ವಲ್ಲ? ನೋಡ್ಲಿಲ್ಲ, ನನ್ಗೆ ಯಾರಾದರೂ ಹತ್ರ ಆದರೆ ಅವ್ರ ಮನಸ್ಸೊಳಗಡೆ ಏನಿದೆ ಅಂತ ತಿಳ್ಕೊಳ್ಳದೇ ಇರ್ಬೋದು, ಆದರೆ ಅವ್ರು ಖುಷಿಯಾಗಿದ್ದಾರಾ ಇಲ್ವಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸುಳ್ಳು ಹೇಳಬೇಡ, ಏನಾಯಿತು ಅಂತ ಹೇಳು. ನಿನ್ನ ಮನಸ್ಸಲ್ಲಿ ಏನೋ ನೋವಿದೆ, ಅದೇನು ಅಂತ ಮೊದಲು ಹೇಳು. ನನಗೆ ಯಾವ ನೋವಕ್ಕ? ನಾನು ಖುಷಿಯಾಗಿದ್ದೀನಿ. ಈ ಮನೇಲಿ ನನ್ನಷ್ಟು ಕೂಲಾಗಿ ಚಿಲ್ಲಾಗಿರೋರು ಯಾರೂ ಇಲ್ಲ ಗೊತ್ತಾ? ನೋಡ್ಲಿಲ್ಲ, ಕೆಲವು ವಿಷಯಗಳಿಗೆ ಫೋರ್ಸ್ ಮಾಡಿ ಕೇಳೋ ಅಗತ್ಯ ಇರಲ್ಲ. ಇನ್ನು ಕೆಲವು ವಿಷಯಗಳಿಗೆ ಫೋರ್ಸ್ ಮಾಡಿ ಕೇಳಬೇಕಾಗತ್ತೆ. ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೆ ಬೇಕಾಗಿರೋದು ನಿನ್ನ ಬೇಜಾರಿಗೆ ಕಾರಣ ಏನು ಅಂತ ಅಷ್ಟೆ. ಅದೇನು ಅಂತ ನೀನೇ ಹೇಳಬೇಕು. ಹೇಳು. ಹೋಗಿ ಅಕ್ಕ, ನಿಮಗೆ ನನ್ನ ಮುಖದಲ್ಲಿ ನಗು ನೋಡಿದ್ರೆ ಡೌಟ್ ಬರ್ತಿದ್ಯಾ? ಯಾಕೆ, ನಾನು ಖುಷಿಯಾಗಿರಬಾರ್ದಾ? ಅದು ಹಾಗಲ್ಲ ಲೀಲಾ, ನನಗೆ ನಿಜವಾಗ್ಲೂ ಫೀಲ್ ಆಗ್ತಿದೆ. ನೀನು ಬೇಜಾರಾಗಿರೋದನ್ನು ನನ್ನ ಹತ್ರ ಮುಚ್ಚಿಡ್ಬೋದು. ಅದು ಕಣ್ಣಿಗೆ ಕಾಣಲ್ಲ ಸರಿ, ಆದರೆ ಒಳಗಣ್ಣಿಗೂ ಕಾಣಲ್ವಾ? ಅಕ್ಕ, ನಿಮಗೆ ನನ್ನ ಮೇಲೆ ಹೆವಿ ಲವ್ವು. ನಾವಿಬ್ರು ಅಕ್ಕ ತಂಗಿರ್ಕಿಂತ ಒಂದು ಕೈ ಮೇಲೆ ಅಲ್ವಾ? ಅದಕ್ಕೆ ನಿಮ್ಗೆ ಈ ಥರ ಅನಿಸ್ತಿದೆ. ನಾನು ತುಂಬ ಖುಷಿಯಾಗಿದ್ದೀನಿ ಅಕ್ಕ. ನನಗೆ ಯಾವ ಟೆನ್ಷನು ಇಲ್ಲ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಬಾಯ್. ನೀನು ನನ್ನ ಹತ್ರ ಮುಚ್ಚಿಡ್ಬೋದು ಲೀಲಾ, ಆದರೆ ಈ ಮನೆಯಲ್ಲಿ ನಿನ್ನ ಖುಷಿ ಬಯಸೋ ಸುಮಾರು ಜನ ಇದ್ದಾರೆ. ಅವರೆಲ್ಲ ನಿನ್ನ ಸತ್ಯನ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹತ್ರ ಹೇಳೇ ಹೇಳ್ತಾರೆ. ಅದನ್ನು ಹೇಗೆ ತಿಳ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.